ನಮಸ್ತೆ. ಸರ್, ಅಪ್ಪು ಸಿನಿಮಾ ರಿಲೀಸ್ ಆಗಿ 23 ವರ್ಷ ಆಗಿದೆ. ಆದ್ರೂ ಕೂಡ ಇಲ್ಲಿ ತನಕ ಅದರೊಂದು ಹವಾ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಅಪ್ಪು ಅವರ ಚೊಚ್ಚಲ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದು ಆ ಮಟ್ಟದ ಒಂದು ಅದ್ದೂರಿತನ ಇತ್ತು. ಸೊ ನೀವು ಹತ್ರದಲ್ಲಿ ನೋಡಿರ್ತೀರಾ ಆ ಸಂಭ್ರಮನೆಲ್ಲ, ಹೇಗಿತ್ತು ಅಂತ ಆಗ? ಸರ್ ಆಗ ಈಗ ಆನ್ಲೈನ್ ಇದೆ, ಅವಾಗ ಆನ್ಲೈನ್ ಇರಲಿಲ್ಲ. ಅವಾಗ ನೈಟು 2 ಗಂಟೆಗೆ ಬಂದು ಜನ ಕ್ಯೂ ನಿಂತಿದ್ರು ಬೆಳಿಗ್ಗೆ 10 ಶೋಗೆ. ಈಗಿನ ಥರ ಈ ಶೋ ಇಲ್ಲ, ಅವಾಗ 4 ಶೋ. ಆ ಕ್ರೇಜು ಅಂದರೆ ಆ ಕ್ರೇಜ್ ತುಂಬಾ ಕ್ರೇಜ್ ಸರ್. ಅವಾಗ ವಾರಗಟ್ಟಲೆ ಫುಲ್ಲು. ಇವತ್ತು ಅವಾಗ ಟೀಟ್ ತೊಗೊಂಡು ನೋಡೋರು, ಇವತ್ತು ಆನ್ಲೈನಲ್ಲಿ ಫುಲ್ ಆಗಿದೆ. ಅವತ್ತು ಹಂಗಲ್ಲ, ವಾರಗಟ್ಟಲೆ ಟೀಟ್ ಕೌಂಟ್ರಿಗೆ ಕಾಯೋರು 2 ಅವರ್ ಮುಂಚೆ ಬಂದು. ಬಟ್ ಬಾಲ್ ನಟನಾಗಿ ಅವ್ರನ್ನ ಸಾಕಷ್ಟು ಸಿನಿಮಾಗಳು ನೋಡಿದ್ವಿ. ಬಟ್ ಚೊಚ್ಚಲ ಬಾರಿಗೆ ನಾಯಕನಾಗಿ ನಟಿಸಿದಂಥ ಸಿನಿಮಾ. ಬಟ್ ಆ ಕ್ರೇಜ್ ಹೇಗಿತ್ತು ಅಂತ, ಮೊದಲ ಬಾರಿಗೆ ಅವ್ರ ತೆರೆ ಮೇಲೆ ಬಂದ ತಕ್ಷಣ ಜನಗಳಿಗೆ ಬಂದ ರೆಸ್ಪಾನ್ಸ್ ಹೇಗಿತ್ತು ಅಂತ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಅಪ್ಪು ಲೋಕಲ್ ಮತ್ತು ಇನ್ನೂ ರೆಸ್ಪಾನ್ಸ್ ಚೆನ್ನಾಗಿತ್ತು ಅವಾಗ. ಅಪ್ಪು ಲೋಕಲ್ ಇದೆಯಲ್ಲ, ಅದು ಇನ್ನೂ ಅಂದು ಚೆನ್ನಾಗಿದೆ ಸರ್. ಅವತ್ತಿನ ಇದಕ್ಕೆ ನಮ್ಮ ಯಾರು ರಕ್ಷಿತಾ ಮೇಡಮ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ರಕ್ಷಿತಾ ಮೇಡಮ್ ಅವ್ರದ್ದು ಫಸ್ಟ್ ಪಿಕ್ಚರು, ಇವ್ರದ್ದು ಫಸ್ಟ್ ಪಿಕ್ಚರೇ ಅಪ್ಪು ಸರ್ದು. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ರೆಸ್ಪಾನ್ಸ್ ಸೂಪರ್ ಸರ್ ಅವಾಗ. ಅಪ್ಪು ಸರ್ದು 25 ವಾರ ಇಲ್ಲೇ ಹೋಯ್ತು, ಸಂತೋಷ್ ಥಿಯೇಟ್ರಲ್ಲಿ 25 ವಾರ. ಮೊದಲನೇ ದಿನದ ಒಂದು ತಯಾರಿ ಅನ್ನೋದಾದ್ರೆ, ನೆನೆಸ್ಕೊಳ್ಳೋದಾದ್ರೆ, ಇಲ್ಲೇ ಕಟೌಟ್ ಆಗೋದಾಗ್ಲಿ, ಅದ್ದೂರಿತನದಿಂದ ಎಲ್ಲ ರೆಡಿ ಮಾಡೋದಾಗ್ಲಿ, ಯಾಕಂದ್ರೆ ಅವರು ಥಿಯೇಟ್ರಿಗೆ ಬಂದಿದ್ರು, ಹೇಗಿತ್ತಂತ ವೈಬ್ಸ್ ಎಲ್ಲ? ಫಸ್ಟ್ ವೀಕಲ್ಲಿ ಹೆಂಗಿದ್ರೆ ಅವಾಗ ಬ್ಯಾನರ್ ಇರಲಿಲ್ಲ, ಆ ಕಟೌಟಲ್ಲೇ ಬರಿತಾ ಇದ್ರು. ಆರ್ಟ್ಸ್ದೆಲ್ಲ ಕೈಲೇ ಬರಿತಾ ಇದ್ರು. ಇವತ್ತು ಕಂಪ್ಯೂಟರ್ ಸಿಸ್ಟಮ್ ಆನ್ಲೈನ್ದಿಂದ ಇದಿತ್ತು. ಆಗಲೂ 80 ಅಡಿ ಕಟೌಟ್ ಇತ್ತು. ಮೊದಲು ಕಟೌಟ್ ಅಂತೂ ಇದ್ದೇ ಇದೆ, ಕೈಯಿಂದ ಬರೆದಿರೋ ಕಟೌಟು. ಇವತ್ತೆಲ್ಲ ಕಂಪ್ಯೂಟರ್ ಮಾಡಿರೋಂಥ ಇದು ಬ್ಯಾನರಲ್ಲಿ ಕಟೌಟ್ ಎಲ್ಲ ಇನ್ನೂ 8ಗೆ ಆವಾಗಲೇ ಟಾಪ್ ಆಗಿತ್ತು ಸರ್. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಅವಾಗ. ನಾವೇ 25 ವಾರ ಕಣ್ಣು ಮುಚ್ಕೊಂಡು ಹೆಂಗೆ ಹೋಯ್ತು ಇರಲಿಲ್ಲ ಗೊತ್ತಿಲ್ಲ ಪಿಕ್ಚರ್. 25 ವಾರ 100 ಡೇಸ್ ಅಲ್ಲ, 25 ವಾರ. ಥಿಯೇಟ್ರಿಗೆ ಅವ್ರು ಬಂದಾಗ ಏನಾದರೂ ಮಾತನಾಡಿದ್ರ ಅಂತ ಆ ಸಂದರ್ಭದಲ್ಲಿ? ಅದನ್ನ ನೋಡಿಲ್ಲ, ಅದನ್ನು ಆ ಕ್ರೌಡಲ್ಲಿ ನಾನು ನೋಡಲೇ ಇಲ್ಲ. ನೋಡೋಕೆ ನಮ್ಗೆ ಅಷ್ಟೊಂದು ಇದಿಲ್ವಲ್ಲ ನೋಡೋಕ್ಕೆ. ಕೈ ಅನ್ನೋದನ್ನ ನೋಡ್ಬೋದು ಬಿಟ್ರೆ ಆ ಕ್ರೌಡಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ? ಇದನ್ನು ನೋಡೋಕ್ಕಾಗಲ್ಲ, ಅವ್ರ ಹತ್ರ ಕೈ ಕೊಡೋಕ್ಕೂ ಆಗಲ್ಲ. ಆಗ ಅಷ್ಟು ಜನ ಬೀಡು, ಫುಲ್ಲು ಜನ ಬೀಡು ಸರ್. ಪಟಾಕಿ ಸಿಡಿಮದ್ದು ಅವತ್ತಿಂದ ಹಿಡಿದು ಅವ್ರಿಗೆ ಕಟೌಟ್ಗೆ ಹಾರ, ಅವ್ರಿಗೆ ಹಾಲು, ತುಂಬ ಚೆನ್ನಾಗಿದೆ ಸರ್ ಅವತ್ತು. ಸರ್, 23 ವರ್ಷ ಅಂತಂದ್ರೆ ಆವಾಗ ಟಿಕೆಟ್ ರೇಟ್ ಹೇಗಿತ್ತು ಅಂತ? 18 ರೂಪಾಯಿ ಸೆಕೆಂಡ್ ಕ್ಲಾಸ್ ಇತ್ತು, 23 ರೂಪಾಯಿ ಬಾಲ್ಕನಿ ಇತ್ತು. ಹೌದು. ಬಟ್ ಈಚೆ ಕಡೆ ಎಲ್ಲ ಬ್ಲಾಕ್ ಟಿಕೆಟ್ಸ್ ಅಷ್ಟೊಂದು ಮುಗಿ ಬೀಳ್ತಾ ಇದ್ರಂತಲ್ಲ ಈ ಸಿನಿಮಾಗೋಸ್ಕರ? 23 ರೂಪಾಯಿ ಅಂದರೆ 200 ರೂಪಾಯಿ 300 ರೂಪಾಯಿ ಎಲ್ಲ ಬ್ಲಾಕ್ ಓಡಿದೆ. ಆ ಕಾಲಕ್ಕೆ 23 ರೂಪಾಯಿ ಟಿಕೆಟು 150 200 ರೂಪಾಯಿ 300 ರೂಪಾಯಿ ಎಲ್ಲ ಹೋಗಿದೆ. ಆ ಎಲ್ಲ ಕ್ರೇಜ್ ಇತ್ತು ಸರ್. ನೀವು ಅಪ್ಪು ಅವ್ರನ್ನ ಮೊದಲ ಸಿನಿಮಾದಲ್ಲಿ ನೋಡಿದಾಗ ಹೇಗಿತ್ತು ಅಂತ? ಅವ್ರು ನೋಡಿದ ತಕ್ಷಣ ಅನ್ಕೊಂಡಿದ್ರ ಈ ಮಟ್ಟಿಗೆ ಅಪ್ಪು ಸರ್ ಇಷ್ಟೆಲ್ಲ ಸಿನಿಮಾಗಳು ಈ ಮಟ್ಟಿಗಿನ ಸ್ಟಾರ್ಟಮ್ ಬರುತ್ತೆ ಅಂತ? ಭಾಳ ನಟನೆ ಬಿಡಿ ಸರ್. ಅದು ಆವಾಗಲೇ ಅವ್ರ ಕಿಂಗ್, ಅವ್ರೇ ನಟ. ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. ಯಾಕೆಂದರೆ ಆಗಲೇ ನಟ. ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟಿದ್ದು ಅವ್ರ ಪಿಕ್ಚರ್ ಮಾತ್ರ ಸೂಪರಾಗಿ ಅಷ್ಟೊಂದು ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಬಟ್ ಈ ಬಾರಿ 50ನೇ ವರ್ಷದ ಬರ್ತ್ಡೇ, ಬಟ್ ಅವ್ರಿಲ್ಲ ಅನ್ನೋದು ಒಂದು ಬೇಸರ ಅಲ್ಲ? ಸಾಕಷ್ಟು ಜನ ಕೋಟ್ಯಾಂತರ ಅಭಿಮಾನಿಗಳದ್ದೊಂದೇ ನೋವು ಈಗಲೂ ಕಾಣ್ತಾ ಇರೋದು. ಬಟ್ ಆ ಸಿನಿಮಾಗಳ ಮೂಲಕ ಅವ್ರು ಇನ್ನೂ ನಮ್ಮ ಜೊತೆಗೆ ಇದ್ದಾರೆ. ಇನ್ನೂ ಅವ್ರು ನಮ್ಮನೆ ಸಿನಿಮಾಗಳ ಮೂಲಕ ಅವ್ರು ನಮ್ಮ ಜೊತೆ ಇದ್ದಾರೆ. ಈಗಲೂ ಮಾರ್ನಿಂಗ್ ಶೋ ಎಲ್ಲ ಥಿಯೇಟ್ರು ಸೋಲ್ಡ್ ಔಟ್ ಆಗಿದೆ. ಎಲ್ಲ ಟೋಟಲ್ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ನರ್ತಕಿಲ್ಲೂ ಟಿಕೆಟ್ ಇಲ್ಲ. ಮಾರ್ನಿಂಗ್ ಶೋ ಸೋಲ್ಡ್ ಔಟ್ ಆಗಿದೆ. ಏನೆಲ್ಲ ತಯಾರಿಗಳಿದೆ ಸರ್ ನಾಳಿದ್ದು? ಅಂದ್ರೆ 14th ಪಕ್ಕದಲ್ಲೇ ಥಿಯೇಟರ್. ಇವತ್ತು ಆಗಲೇ ಮೊನ್ನೆ ಫ್ಯಾನ್ಸ್ ಬಂದು ಕಟೌಟ್ ಕಟ್ಟಿ ಹಾಲು ಹಾಕಿ ಸಿಡಿಮದ್ದುಗಳನ್ನ ಸಿಡಿಸಿ ಎಲ್ಲ ಹೋಗಿದ್ದಾರೆ. ಎಲ್ಲ ತಯಾರಿ ಮಾಡಿದ್ದಾರೆ ಫ್ಯಾನ್ಸ್. ಇನ್ನು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ 14ನೇ ತಾರೀಕು ಸಿಡಿಮದ್ದುಗಳಿಗೆ ಫ್ಯಾನ್ಸ್ ಬಂದು ಹಾರ ಎಲ್ಲ ಹಾಕಿ ಮಾಡ್ತಾರೆ ಸರ್. ಅಪ್ಪು ಅವರಲ್ಲಿ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗಬೇಕು ಅಂತಂದರೆ, ನೆಕ್ಸ್ಟ್ ಬರ್ತ್ಡೇಗೆ ನಿಮಗೆ ಫೇವ್ರೇಟ್ ಸಿನಿಮಾ ಅಂತಂದ್ರೆ ಯಾವ್ದು ಕಾಣುತ್ತೆ? ನನ್ನ ಫೇವ್ರೇಟ್ ಸಿನಿಮಾ ಅಂತ ಹೇಳಿದ್ರೆ ಸರ್ ಜಾಕಿನೇ ಸರ್. ತುಂಬ ಇಷ್ಟ ಆಯಿತು ಜಾಕಿನೇ. ಅದು 25 ವಾರ ಸಂತೋಷಲ್ಲೇ ಹೋಯ್ತು. 1 ವಾರ ಕಂಪಲ್ಸರಿ ಫುಲ್ಲು. ಒಂದು ಶೋ, ಒಂದು ಟಿಕೆಟ್ ಕಡಿಮೆ ಇಲ್ಲ. 25 ವಾರ ಹಂಗೆ ಫುಲ್ ಹೌಸ್ಫುಲ್. ಅದ್ರ ಜೊತೆಗೆ ಸಂತೋಷ್ ಥಿಯೇಟರ್ ಅಂದರೆ ದೊಡ್ಡ ಮನೆ ಕುಟುಂಬಕ್ಕೆ ತುಂಬ ಪ್ರಿಯವಾದ ಥಿಯೇಟರ್. ಸಂತೋಷ್ ದೊಡ್ಡ ಮನೆ ಕುಟುಂಬಕ್ಕೆ ಪ್ರಿಯವಾದ ಥಿಯೇಟ್ರು. ಅವತ್ತಿನ ಲೆಕ್ಕಾಚಾರದಲ್ಲಿ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ. ಅಪ್ಪು ಸೋರಿಗಿದ್ರೆ ಥಿಯೇಟ್ರ್ ಕೊಟ್ಟಿದ್ದು. ಆಗ ಈಗ ಥಿಯೇಟ್ರ್ ಬಿಡಿ ಎಲ್ಲ ಥಿಯೇಟ್ರ್ ಖಾಲಿ ಇದೆ. ಅವತ್ತಿನ ಜನ್ರೇಷನ್ಗೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತೋಷ್ ಥಿಯೇಟರ್ ಮ್ಯಾನೇಜರ್ ಆದಂಥ ಒಂದು ಮ್ಯಾನೇಜರ್ ಮಾತು. ಕ್ಯಾಮ್ರಾ ಪರ್ಸನ್ ಕಮಲ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.